ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ಲಾಗ್ಸ್. ಇದು ಬಂದು ಗುರುವಾರದ ಲಾಗ್ ಫ್ರೆಂಡ್ಸ್. ಮಾರ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 9 o'clock ಆಗ್ತಾಯಿದೆ. ಇನ್ನು ನನ್ನ ಮಗಳಿಗೆ ರಾಗಿ ಸರಿ ಖಾಲಿ ಆಗಿತ್ತು ಮನೇಲಿ, ಸೊ ಎಲ್ಲ ತೊಳೆದು ಒಣಗಿಸಿದ್ದೀನಿ. ರಾಗಿ 1 kg ಅಷ್ಟು ರಾಗಿ ಇದೆ, 1 kg ಅಕ್ಕಿ ಈಕ್ವಲ್ ಮೆಷರ್ಮೆಂಟಲ್ಲಿ ತಗೊತೀನಿ. ರಾಗಿ ಸರಿ ಅಂದರೆ ಕೆಲವೊಬ್ಬರೆಲ್ಲ ರಾಗಿನ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊತಾರೆ. ನಾನು 2 ಈಕ್ವಲ್ ತೊಗೊತೀನಿ. ಅದಕ್ಕೆ ಬೇಳೆ ಎಲ್ಲ ಆ್ಯಡ್ ಮಾಡ್ತೀನಿ. ಇನ್ನೂ ನೋಡಿ, ನನ್ನ ಮಗಳು ಅಷ್ಟೇ ಬೆಳಗ್ಗೆನೇ ಹಾಲು ಕುಡಿತಾಳೆ. ಸೊ ಅವಳು ಟಿಫನ್ ತಿನ್ನೋದು ಒಂದು 9 to 10 ರೇಂಜಲ್ಲಿರುತ್ತೆ. ಇನ್ನು ಮೊನ್ನೆ ನಾನು ನೋಡಿಸಿದಾಗ ನೋಡಿ, ಗಿಡ ಚಿಕ್ಕ ಚಿಕ್ಕದಾಗಿ ಬಂದಿತ್ತು. ಈಗ ನೋಡಿ ಎಷ್ಟೆಷ್ಟು ಉದ್ದ ಚೆನ್ನಾಗಿ ಬೆಳೆದಿದೆ. ಇದು ಲೀವ್ಸ್ ಅಂತೂ ನಮ್ಮ ಕೈ ಅಗಲ ಅಷ್ಟು ದೊಡ್ಡದಾಗುತ್ತೆ. ಈಗ ಚಿಕ್ಕ ಚಿಕ್ಕದಾಗಿ ಚಿಗುರು ಬರ್ತಿದೆ, ಅದಕ್ಕೆ ಹಂಗೆ ಕಾಣಿಸ್ತಿರೋದು. ನೋಡಿ, ಅರ್ಧ ನನ್ನ ಮಗಳೇ ಕಿತ್ತಾಕ್ಬಿಡ್ತಾಳೆ. ನೋಡಿ, ಇವಾಗ ಕೂಡ ಕೈ ಹಾಕ್ತಿದ್ದಾಳೆ, ಅದಕ್ಕೆ ಒಳಗೆ ಇಡ್ತಾಯಿದ್ದೀನಿ. ಆ್ಯಂಡ್ ಇದು ವಾಟರಲ್ಲಿ ಬೆಳೆಯುತ್ತೆ. ಆ್ಯಂಡ್ ನಾವು ಪಾಟಲ್ಲಿ ಮಣ್ಣಾಕಿ ಇಕ್ಕಿದ್ರೂ ಸಹ ಚೆನ್ನಾಗಿ ಗಿಡ ಮರ ಥರ ಆಗಿಬಿಡುತ್ತೆ. ಅದು ಕೆಳಗಡೆ ಉಣಿಸಿದ್ರೆ ವಾಟರಲ್ಲಿ ಸಹ ಚೆನ್ನಾಗಿ ಬರುತ್ತೆ ಗಿಡನ. ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವ, ಸ್ವಲ್ಪ ನಿಧಾನಕ್ಕೆ ಲೇಟಾಗಿ ಚಿಗುರು ಬರೋದದು ಟೈಮು. ಇವಾಗ ಇನ್ನು ಟಿಫನ್ಗೆ ನಾನು ಇವತ್ತು ಕ್ಯಾರೆಟ್ ರೈಸ್ ಮಾಡಿದ್ದೆ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಕ್ಯಾರೆಟ್ ರೈಸ್ ಹೇಗೆ ಮಾಡೋದು ಅಂತ. ಎಲ್ತ್ಗೂ ಒಳ್ಳೆಯದು ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಡಿನ್ನರ್ಗೆ, ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ 3ಕ್ಕೂ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಯಾರೆಲ್ಲ ನೋಡಿ ನನ್ನ ಮಗಳು ಆಟ ಮಾಡ್ತಾಯಿದ್ದಾಳೆ. ಅವಳಿಗೆ ಬಾಳೆಹಣ್ಣು ತೋರಿಸಿದ್ರೆ ಇಮಿಡಿಯೇಟ್ ಕೊಟ್ಬಿಡ್ಬೇಕು. ಒಂದು ಸೆಕೆಂಡ್ ಸಹ ಅವಳಿಗೆ ಲೇಟ್ ಆಗಬಾರ್ದು, ಅವಳ ಕೈಗೆ ಕೊಟ್ಬಿಡ್ಬೇಕು. ನೋಡಿ, ಅಳ್ತಾ ಇದ್ದಾಳೆ, ಕೊಟ್ಕೊಂಡು ಆಟ ಮಾಡ್ತಿದ್ದಾಳೆ. ಈ ನಡುವೆ ಸ್ವಲ್ಪ ಜಾಸ್ತಿ ಆಟ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲರಿಗೆ ಏಟ್ ತೋರಿಸ್ತಾಳೆ, ದೂರ ಸರೋಗ್ಬಿಡ್ತಾಳೆ. ಇನ್ನು ಮಧ್ಯಾಹ್ನಕ್ಕೆ ಬಂದು ಇನ್ನು ವೈಟ್ ರೈಸ್ ಸ್ವಲ್ಪ ಮಿಕ್ಕಿತ್ತು, ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಈಗ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 1:30-2 ಗಂಟೆ ಆಗ್ತಾಯಿದೆ. ಇನ್ನು ಮಾರ್ನಿಂಗ್ ಕ್ಯಾರೆಟ್ ರೈಸ್ ಮಾಡಿರೋದ್ರಿಂದ ಮೊಸರನ್ನ ಆದರೆ ನನ್ನ ಮಗಳು ತಿಂತಾಳೆ. ಸೊ ಮೊಸರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಆ್ಯಂಡ್ ಮೊಸರನ್ನಕ್ಕೆ ನಾವು ಒಗ್ಗರಣೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ಒಂದ್ಸರಿ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ. ಆ ಥರ ಮಾಡ್ಕೊಂಡಿದ್ರೆ ಮೊಸರನ್ನ ಸೂಪರಾಗಿರುತ್ತೆ. ಅದರಲ್ಲಿ ನಾವು ಜೀರಿಗೆ ಪೌಡರ್ ಆದರೂ ಆಗ್ಬೋದು, ಇಲ್ಲ ಜೀರಿಗೆ ಹಂಗೆ ಆದರೂ ಆಗ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಅಷ್ಟೇ ನಮಗೆ ಅಲ್ಲಲ್ಲಿ ಸಿಗ್ತಾ ಇರ್ತದೆ. ಸ್ವಲ್ಪ ಎಲೆನೇ ಹಾಕ್ಕೊಂಡ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮೊಸರನ್ನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ತಿಂದಿರ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಈ ಥರ. ಇಲ್ಲಿ ನಾನು ಮೊಸರಿಗೆ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರನ್ನು. ಅಷ್ಟು ಜಾಸ್ತಿ ನೀರಾಗೂ ಇಲ್ಲ, ಮಜ್ಜಿಗೆ ಥರ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇದೆ. ಯಾಕಂದರೆ ನೀವು ಗಟ್ಟಿ ಮೊಸರು ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಮಗೆ ಮೊಸರನ್ನ ಕ್ರೀಮಿ ಆಗಬೇಕು ಅಂದರೆ ನಾವು ಗಟ್ಟಿ ಮೊಸರನ್ನೇ ಇಲ್ಲ ಒಂದು ಲೈಟಾಗಿ ಒಂದು ಕಪ್ಪಾಗುವಷ್ಟು ಮೊಸರು ತಗೊಂಡು ಸ್ವಲ್ಪ 1/4 ಗ್ಲಾಸಸ್ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬರೀ ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮೊಸರನ್ನ. ನೋಡಿ, ಈಗ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಡೈರೆಕ್ಟ್ ರೈಸ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಒಗ್ಗರಣೆಗೆ ಉಪ್ಪು ಹಾಕಿಲ್ಲ, ಅದಕ್ಕೆ ಇಲ್ಲೇ ಆ್ಯಡ್ ಮಾಡ್ಕೊತೀನಿ. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ಬೇಕಾದರೆ ನಾವು ಪೊಮೊಗ್ರೆನೇಟು ಎಲ್ಲ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೂ ಅಂತೂ ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ತಿನ್ನೋದಕ್ಕೆ.
ನೋಡಿ ಇಲ್ಲಿ ನಂಗೆ ಸ್ವಲ್ಪ ಮೊಸರು ಇನ್ನೂ ಬೇಕಾಯಿತು, ಅದಕ್ಕೆ ಬರೀ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆಯನ್ನು ಕ್ರೀಮಿಯಾಗಿ ಮೆತ್ತಗಿದ್ರೇ ಚೆನ್ನಾಗಿರೋದಲ್ವ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸೂಪರಾಗಿರುತ್ತೆ ತಿನ್ನೋಕ್ಕಂತೂ. ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಸರನ್ನ. ಇನ್ನು ವಿಲೇಜಿಂದ ಮಾವಿನಕಾಯಿ ಸ್ವಲ್ಪ ಕಳಿಸಿದ್ರು, ನಾವು ಮಾವಿನಕಾಯಿ ಬೇಕು ಅಂತ ಹೇಳಿದ್ವಿ, ಅದಕ್ಕೆ ಕಳಿಸಿದ್ದಾರೆ ಊರಿಂದ. ಈ ಥರ 2 ಮೂಟೆ ಏನೋ ಕಳಿಸಿದ್ದಾರೆ. ಅಂದರೆ ಇದೆಲ್ಲ ಹಸಿ ಕಾಯಿದೆ, ಇನ್ನೊಂದು ಇದರಲ್ಲಿ ಎಲ್ಲ ಹಣ್ಣಾಗಿರೋ ಇದೆ. ಇಷ್ಟೊಂದು ನಾವಿರೋದೇ ಇಬ್ಬರು, ಇಷ್ಟೊಂದು ದಿನಕ್ಕಾಗಲ್ಲ ಅಂತ ಕೆಳಗಡೆ ಓನರ್ ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಈಕ್ವಲಾಗಿ ಡಿವೈಡ್ ಮಾಡಿ ಕೊಟ್ಟು, ಅಂದರೆ ಎಲ್ಲ ಒಂದೇ ಸರಿ ಅಷ್ಟೊಂದು ತಿನ್ನೋದಿಲ್ಲ, ಪಕ್ಕದ ಮನೆಯವ್ರಿಗೂ ಕೊಟ್ವಿ, ಅವ್ರು ತಿಂತಾರಲ್ವಾ ಅಂತ. ಸುಮ್ಮನೆ ವೇಸ್ಟ್ ಆಗಿ ಮಾಡೋದು, ಇರೋ ಶೇರ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಏನೂ ಆಗೋದಿಲ್ಲ ಅಲ್ವಾ. ನೋಡಿ ಬ್ಯಾಗಲ್ಲಿ ಹಸಿಕಾಯಿ ಇದೆ, ಈ ಬ್ಯಾಗಲ್ಲಿರೋವೆಲ್ಲ ಹಣ್ಣಾಗಿರೋವೆ. ಆ್ಯಂಡ್ ನಮ್ಮ ನೇಟಿವ್ ಟೌನ್ ಬಂದು ಶ್ರೀನಿವಾಸಪುರ ಆಗಿರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರೆ ಶ್ರೀನಿವಾಸಪುರ ಅಂದ್ರೇ ಮ್ಯಾಂಗೋಗೆ ಫೇಮಸ್ ಟೌನ್ ಅಂತಲೂ ಕರೀತಾರೆ ಶ್ರೀನಿವಾಸಪುರ. ಎಲ್ಲ ಹಣ್ಣಾಗಿ ಅದಕ್ಕೆ ನಮಗೆ ಇಯರ್ ಅಷ್ಟೇ ನಮಗೆ ಮಾವಿನಕಾಯಿಗೆ ಅಷ್ಟು ಕೊರತೆ ಇರೋದಿಲ್ಲ. ನಾವೇನು ತಿನ್ನಬೇಕು ಅಂತ ಇರೋದಿಲ್ಲ, ನಮ್ಮದೇ ತೋಟ ಇರೋದ್ರಿಂದ ನಾವು ಈಸಿಯಾಗಿ ನಮಗೆ ಯಾವಾಗೂ ತಿಂತಾ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಒಬ್ಬೊಬ್ರಿಗೆ ತೋಟನೇ ಇರಲ್ಲ, ಅವರು ಮೆತ್ತಗೆ ಇಷ್ಟು ಅಂತ ಬೈ ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ಓನರ್ ಅವ್ರು ಬಂದು ತಮಿಳವರಲ್ವ, ಅವ್ರಿಗೆ ಸಿಗುತ್ತೋ ಇಲ್ವೋ ಅಂತ ನಾನು ಅವ್ರಿಗೆ ಕೊಟ್ಟು ಬಂದೆ. ಪಕ್ಕದ ಮನೆಯವರು ತಮಿಳವರೇ ಇದ್ದಾರೆ, ಅವ್ರಿಗೂ ಕೊಟ್ಟೆ ಈಕ್ವಲಾಗಿ ಶೇರ್ ಮಾಡಿ. ನೋಡಿ ನಾನು ರಾಗಿ ಸರಿಗೆ ಅಟ್ಲೀಸ್ಟ್ ನಾನು ಒಂದು 15 to 16 ಇಂಗ್ರೀಡಿಯೆಂಟ್ಸ್ ಆದರೂ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ. ಅದರಲ್ಲಿ ನಾನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ರಾಗಿ ಸರಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಹಂಗೆ ಇರುತ್ತೆ ಮಕ್ಕಳಿಗೆ. 6 to 24 ಮಂತ್ಸ್ವರೆಗೂ ಇದೇ ಥರ ಪ್ರಿಪೇರ್ ಮಾಡ್ಕೋಬೋದು. ನೋಡಿಲ್ಲ ಅಂದರೆ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಇನ್ನು ಈಗ ಬಂದು ಈವ್ನಿಂಗ್ ಆಗ್ತಾಯಿದೆ ಟೈಮು. ಇನ್ನು ಗಿಡ ಸ್ವಲ್ಪ ಕ್ಲೀನ್ ಮಣ್ಣೆಲ್ಲ ಸ್ವಲ್ಪ ಗಟ್ಟಿ ಆಗೋಗಿತ್ತು. ಗಿಡಕ್ಕೂ ಅಷ್ಟೊಂದು ಇದಿರಲ್ಲ, ಗ್ರೋತ್ ಇರಲ್ಲ. ಮತ್ತು ಕೆಲವೊಂದು ಈ ಗಿಡಕ್ಕೆ ಮಾತ್ರ ಒಂಥರ ವೈಟ್ಗೆ ಹುಳ ಥರ ಏನೋ ಬಿದ್ದಿತ್ತು, ಅದಕ್ಕೆ ಗಿಡ ಗ್ರೋತೇ ಇಲ್ಲ ಚೆನ್ನಾಗಿ. ಇದನ್ನು ಅಷ್ಟೇ ನಾನು ಒಳಗಿಕ್ಕಿದ್ದೆ, ಅದು ಸಹ ಒಂಥರ ಆಗೋಗಿ ಸ್ವಲ್ಪ ಬಿಸಿಲಿಗೆ ಇಕ್ಕೋಣ ಅಂತ ಇವತ್ತು ಔಟ್ಸೈಡ್ ಇಕ್ಕಿದ್ದೀನಿ. ಅದು ಸುಮ್ಮನೆ ಮಣ್ಣು ವೇಸ್ಟ್ ಆಗುತ್ತೆ, ಅದಕ್ಕೆ ಹಾಕಿದ್ರೆ ಗೊಬ್ಬರ ಮಿಕ್ಸ್ ಮಾಡೋ ಮಣ್ಣಾದರೆ ಸ್ವಲ್ಪ ಚೆನ್ನಾಗಿ ಚಿಗುರು ಎಲ್ಲ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಮಣ್ಣೆಲ್ಲ. ಅದಕ್ಕೂ ನಾವು ಇಂಡೋರ್ ಪ್ಲ್ಯಾಂಟ್ಸ್ ಆದ್ರೂ 1-2 ದಿನ ಔಟ್ಸೈಡ್ ಇಕ್ಕಲೇಬೇಕು, ಅದಕ್ಕೂ ಸ್ವಲ್ಪ ಬಿಸಿಲು ಅನ್ನೋದು ಬೇಕಾಗುತ್ತೆ. ಅದಕ್ಕೆ ಒಂಥರ ಆಗೋಗಿತ್ತು, ಅದಕ್ಕೇ ಔಟ್ಸೈಡ್ ಇಕ್ಕಿದ್ದೀನಿ ನಾನು. ಆ್ಯಂಡ್ ಮೇಯ್ನಾಗಿ ಔಟ್ಡೋರ್ ಪ್ಲ್ಯಾಂಟ್ಸ್ ಆದರೆ ಹೇಗೋ ನಾವು ಬೆಳೆಸ್ಬಿಡ್ಬೋದು. ಇಂಡೋರ್ ಅಂತೂ ನಾವು
ಮೇಂಟೈನ್ ಮಾಡಬೇಕು, ತುಂಬಾ ಕಷ್ಟ ಆಗುತ್ತೆ. ನಾವು ಪ್ಲ್ಯಾಂಟ್ಸ್ಗೂ ಅಷ್ಟೇ ಆವಾಗ ಮಣ್ಣನ್ನು ತೆಗೆದು ಬೇರೆ ಮಣ್ಣನ್ನು ಆ್ಯಡ್ ಮಾಡ್ತಾಯಿದ್ರೆ ಪ್ಲ್ಯಾಂಟ್ಸು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನಾನು ಮಣ್ಣನ್ನು ತೆಗ್ದಿಲ್ಲ, ಸ್ವಲ್ಪ ಮಣ್ಣೆಲ್ಲ ನೀರು ಹಾಕ್ತಾ ಕೆಳಗಡೆಗೆ ಹೋಗಿ ಗಟ್ಟಿಯಾಗಿತ್ತು. ಸ್ವಲ್ಪ ಮೇಲೆ ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ ವಿತ್ ಗೊಬ್ಬರ ಮಿಕ್ಸ್ ಮಾಡಿರೋದು. ಮತ್ತು ಇನ್ನು ವೈಟ್ ಇತ್ತವಲ್ಲ ಅದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಇವಾಗೆಲ್ಲ ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ಮದ್ದೆಲ್ಲ ಹೊಡಿತಾ ಇರಬೇಕು, ಇಲ್ಲಾಂದರೆ ಯಾವ ಗಿಡನೂ ಅಷ್ಟೇ ಚೆನ್ನಾಗಿ ಬರೋದಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿಗೆ ಇಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಇನ್ನೊಂದು ಲಾಗಲ್ಲಿ ಇದೇ ಥರ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.